ಜುಡಿಷಿಯರಿ ಎಕ್ಸಾಮ್ ಅಲ್ಲಿ ಮೇನ್ಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಪಾರ್ಟ್ ಆಗಿರುತ್ತೆ ಅಂಡ್ ಅದರಲ್ಲೂ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಕಾಸ್ ಅದು ಎಷ್ಟು ಹೊಸದಾಗಿ ಅನ್ಸಿದ್ರು ಅದು ಅಷ್ಟೇ ಈಸಿ ಪೇಪರ್ ಪ್ಲಸ್ ಪ್ರಾಕ್ಟಿಕಲ್ ಅಪ್ರೋಚ್ ಕೊಡುತ್ತೆ. ವೇರೆ ನಿಮಗೆ ಲಾ ಪೇಪರ್ 1 ಥಿಯರಿ ಬೇಸ್ಡ್ ಆಗಿರುತ್ತೆ. ಸೊ ಕಾಲೇಜಲ್ಲಿ ಓದಿರುವಂಥ ಸೇಮ್ ಲಾ CPC CRPC ಕಾನ್ಸ್ಟಿಟ್ಯೂಷನ್ ಎವಿಡೆನ್ಸ್ ಅನ್ನ ಬರಿತೀವಿ. ಬಟ್ ಜಡ್ಜ್ಮೆಂಟ್ ರೈಟಿಂಗ್ ಅಲ್ಲಿ ಒಂದು ಅಪ್ಲಿಕಬಿಲಿಟಿ ಆಫ್ ಲಾ, ದಟ್ ಈಸ್ ಒಂದು ಪ್ರಾಕ್ಟಿಕಲ್ ಪೇಪರ್ ರೀತಿ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಕೋಬಹುದು. ಹೈಯೆಸ್ಟ್ ಮಾರ್ಕ್ಸ್ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಾಧ್ಯ. ಆ್ಯಂಡ್ ಯಾವುದೇ ಜಡ್ಜ್ಮೆಂಟ್ ರೈಟಿಂಗ್ 100+100 200 ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಅದು ಹೇಗೆ ತಗೊಳ್ಳೋದು ಆ್ಯಂಡ್ ಹೇಗೆ ಆನ್ಸರ್ ರೈಟಿಂಗ್ ಮಾಡಬೇಕು ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ಅನ್ನೋದನ್ನ ನಾನು ತಿಳಿಸ್ತೀನಿ. ಆ್ಯಂಡ್ ಈ ಕಂಪ್ಲೀಟ್ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಐ ವಿಲ್ ಬಿ ಟೀಚಿಂಗ್ ಯು ವಾಟ್ ಇಸ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಆ್ಯಂಡ್ ವಾಟ್ ಇಸ್ ಮಾರ್ಷಲಿಂಗ್ ಆಫ್ ಎವಿಡೆನ್ಸ್. ಬಿಕಾಸ್ ಇದು ಕಲ್ತರೆ ನೀವು ಜಡ್ಜ್ಮೆಂಟ್ ರೈಟಿಂಗ್ ಎಲ್ಲರಿಗಿಂತನೂ ಚೆನ್ನಾಗಿ ಮಾಡಬಹುದು. ಸೊ ಇದು ಏನು ಆ್ಯಂಡ್ ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತೀನಿ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಈ ವಿಡಿಯೋಸ್ ನಿಮಗೆ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೆ, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಳ್ತಿರುವಂಥ ಲಾ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ವಿಡಿಯೋಸ್. ಸೊ ನಿಮಗೆ ಈ ರೀತಿ ಇನ್ನಷ್ಟು ಅಪ್ಡೇಟ್ಸ್ ಎಕ್ಸೆಟ್ರಾ ಬೇಕು ಅನ್ನೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರತಿ ವಿಡಿಯೋನ ಸಹ ನೀವು ನೋಡಬಹುದು ಇಮಿಡಿಯೇಟ್ಲಿ. ಆ್ಯಂಡ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆ್ಯಂಡ್ ಇನ್ನಷ್ಟು ಈ ಒಂದು ಅಪ್ರಿಸಿಯೇಷನ್, ಮಾರ್ಷಲಿಂಗ್ ಅಥವಾ ಟೆಕ್ನಿಕಲ್ ಪೋರ್ಷನ್ಸ್ ಏನೇನಿರುತ್ತೆ, ಹೇಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಅಪ್ರೋಚ್ ಮಾಡಬೇಕು, ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಸೊ ವಿಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅದರ ಒಂದು ವಿಡಿಯೋಸ್ನ ನಿಮಗೆ ಬೇಕಾಗಿರುವಂಥ ವಿಡಿಯೋಸ್ ನೆಕ್ಸ್ಟ್ ಅಪ್ಕಮಿಂಗ್ ಇದರಲ್ಲಿ ನಾವು ಫುಲ್ಫಿಲ್ ಮಾಡ್ತೀವಿ. ಸೊ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಆಲ್ರೆಡಿ ನಿಮಗೆ ಸಿವಿಲ್ ಜಡ್ಜ್ ಎಕ್ಸಾಮ್ 2026 ಸಿವಿಲ್ ಜಡ್ಜ್ ಎಕ್ಸಾಮ್ನ ಬ್ಯಾಚಸ್ ಲೈವ್ ಆಗಿದೆ, ನಡೀತಿದೆ. ಸೊ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ಯು ಕ್ಯಾನ್ ರೀಚ್ ಔಟ್ ಅಸ್ ಎಟ್ 9650884915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಆಗಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಅಂತ ಆ್ಯಪ್ ಏನಿದೆ, ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಪ್ಲೇಸ್ಟೋರಲ್ಲಿ ಆ್ಯಂಡ್ರಾಯ್ಡ್ ಹಾಗೂ ಐಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಸಹ ನೀವು ಕೋರ್ಸಸ್ನ ಎನ್ರೋಲ್ ಆಗಬಹುದು, ಬ್ಯಾಚಸ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ಒಂದು ಕಂಪ್ಲೀಟ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಆಗಿರುತ್ತೆ ಆ್ಯಂಡ್ ಲೈವ್ ಸೆಷನ್ಸ್ ಆಗಿರುತ್ತೆ. ಬ್ಯಾಚಸ್ ಆಲ್ರೆಡಿ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಪ್ಲಸ್ ರಿವಿಷನ್ ಬ್ಯಾಚ್ ನಡೀತಿದೆ. ಸೊ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಆನ್ಲೈನ್ ಆ್ಯಪ್ ಮುಖಾಂತರ ನೀವು ಕೋರ್ಸಸ್ನ ಪರ್ಚೇಸ್ ಮಾಡಿ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಸೊ ನಾವು ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್, ಈಗ ಹೈಯೆಸ್ಟ್ ಸ್ಕೋರಿಂಗ್ ಮೇನ್ಸಲ್ಲಿ ನಮಗೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಆಗಿರುತ್ತೆ ಆ್ಯಂಡ್ ಅದು ಎರಡೂ ಜಡ್ಜ್ಮೆಂಟ್, ದಟ್ ಇಸ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಜಡ್ಜ್ಮೆಂಟ್ ಅಂತ ಹೇಳಿದ ತಕ್ಷಣ ಯಾವುದೇ ಒಂದು ಕೇಸ್ ಅಂತ ಬಂದರೆ ಆ ಕೇಸ್ನ ಒಂದು ಸ್ಟೋರಿ ರೀತಿ ಅಲ್ಲದೆ ಆಸ್ ಅ ಜಡ್ಜ್ ಕೇಳಿ. ಫಸ್ಟ್ ಥಿಂಗ್, ನೀವು ಜಡ್ಜ್ಮೆಂಟ್ ಕೊಡ್ತಿದ್ದೀರಿ ಅಂತಂದರೆ ನೀವು ಡೀಮ್ ಯೋರ್ ಸೆಲ್ಫ್ ಟು ಬಿ ಅ ಜಡ್ಜ್. ನೀವು ಒಬ್ಬ ಜಡ್ಜ್ ರೀತಿ ಅದನ್ನು ಆ ಕೇಸ್ನ ಓದಿ ಆ್ಯಂಡ್ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅದರಲ್ಲಿರುವಂಥ ಫ್ಯಾಕ್ಟ್ಸನ್ನು, ರೀಸನಿಂಗನ್ನು ನೋಡಿ ನೀವು ಜಡ್ಜ್ಮೆಂಟ್ ಕೊಡಬೇಕಿರುತ್ತೆ. ರಾದರ್ ದೆನ್ ಒಂದು ಲೇಮನ್ ರೀತಿ ಸ್ಟೋರಿ ಅರ್ಥ ಮಾಡಿಕೊಂಡು ಓಕೆ ಕನ್ವಿಕ್ಷನ್ ಅಥವಾ ಓಕೆ ಇವನು ನಿರಪರಾಧಿ ಇವನು ಅಪರಾಧಿ ಅಂತ ಹೇಳೋದು ಒಂದು ಲೇಮನ್. ಯಾರು ಬೇಕಾದರೂ ಹೇಳ್ತಾರೆ ಇವ್ರು ತಪ್ಪು ಇವ್ರು ತಪ್ಪಲ್ಲ, ಈ ಶಿಕ್ಷೆ ಕೊಡಿ. ಬಟ್ ನೀವು ಅದರಲ್ಲಿ ಸರಿಯಾಗಿರುವಂಥ ಲೀಗಲ್ ಪಾಯಿಂಟ್ಸ್, ಕೇಸ್ ಲಾಸ್, ಪ್ರೆಸಿಡೆಂಟ್ಸ್ ಎಕ್ಸೆಟ್ರಾ ಎಲ್ಲ ಹಾಕಿ ನಿಮ್ಮ ಆನ್ಸರನ್ನು ಕೊಡಬೇಕಿರುತ್ತೆ. ಇದು ಬೇಸಿಕ್ ಡಿಫ್ರೆನ್ಸ್ ಒಂದು ನಾರ್ಮಲ್ ಸ್ಟೂಡೆಂಟಿಗೆ, ಒಂದು ಬೆಸ್ಟ್ ಆನ್ಸರ್ ಬರೆದಿರುವಂಥ ಸ್ಟೂಡೆಂಟಿಗೆ. ಸೊ ಅದು ಹೇಗೆ ಬರೆಯೋದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡೋಣ. ನಾಲೆಜ್ ಒಂದು ಸಾಕಾಗೋದಿಲ್ಲ. ಜಡ್ಜ್ಮೆಂಟ್ ಕೊಡ್ತಿದ್ದೀವಿ ಅಂತಂದರೆ ನನಗೆ ಬುಕ್ಕಲ್ಲಿರೋ ಎಲ್ಲ ನಾಲೆಜ್ ಗೊತ್ತು ಅದಷ್ಟು ಸಾಕಾಗೋದಿಲ್ಲ. ಸೆಕ್ಷನ್ಸ್ ಗೊತ್ತು, ಕೇಸಸ್ ಗೊತ್ತು, ನನಗೆ ಲೀಗಲ್ ಪ್ರಿನ್ಸಿಪಲ್ ಗೊತ್ತು ಅಂತಂದರೆ ಆಗೋದಿಲ್ಲ. ನಾನು ಅದೆಲ್ಲ ಮೆಮರೈಸ್ ಮಾಡಿ ಬಟ್ಟಿ ಹೊಡೆದಿದ್ದೀನಿ ಅಂದರೆ ಆಗಲ್ಲ. ಎಕ್ಸಾಮಿನರ್ ಏನು ಬೇಕು ಆ್ಯಕ್ಚುಲಿ ಅಂತಂದರೆ ನೀವು ಕರೆಕ್ಟಾಗಿ ಇಶ್ಯೂ ಐಡೆಂಟಿಫೈ ಮಾಡಿದ್ದೀರಾ. ಪ್ರಶ್ನೆಯಲ್ಲಿ ಏನು ಇಶ್ಯೂ ಇರೋದು, ಪ್ರಾಬ್ಲಮ್ ಏನು, ಚಾರ್ಜಸ್ ಏನು ಬರುತ್ತೆ, ಯಾವ ಸೆಕ್ಷನ್ಸ್ ಬರುತ್ತೆ ಐಡೆಂಟಿಫೈ ಮಾಡಿದ್ದೀರಾ. ಅದಕ್ಕೆ ಯಾವ ಲಾ ಅಪ್ಲೈ ಆಗುತ್ತೆ ಆ್ಯಂಡ್ ಯಾವ ಫ್ಯಾಕ್ಟ್ಸನ್ನು ನೀವು ಯಾವ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವ ಸೆಕ್ಷನಿಂದ ಅಪ್ರಿಷಿಯೇಟ್ ಮಾಡ್ತೀರಿ ಅನ್ನೋದು ಗೊತ್ತಿದೆಯಾ. ರೀಸನಿಂಗ್ ಆ್ಯಂಡ್ ಪ್ರಿಸೈಸ್ ಆಗಿ ಕನ್ಕ್ಲೂಷನ್ ಏನು ಮಾಡಬೇಕಂತ ಇದ್ದೀರಿ. ಸೊ ಕನ್ಕ್ಲೂಷನ್ ನಿಮ್ಮ ಮಾರ್ಕ್ಸ್ ನೀವು ಕನ್ವಿಕ್ಟ್ ಮಾಡಿದ್ರಿ ಅಥವಾ ಅಕ್ವಿಟ್ ಮಾಡಿದ್ರಿ ಅನ್ನೋದಕ್ಕಲ್ಲ ಮಾರ್ಕ್ಸ್ ಇರೋದು. ಮಾರ್ಕ್ಸ್ ನೀವು ಕನ್ವಿಕ್ಷನ್ ಆದರೂ ಮಾಡಿ, ಅಕ್ವಿಟಲ್ ಆದರೂ ಮಾಡಿ, ರೀಸನಿಂಗ್ಗೆ ಮಾರ್ಕ್ಸ್ ಕೊಡೋದು. ಪ್ರಾಪರ್ ರೀಸನಿಂಗ್ ಬೇಕು. ಸೊ ಆ ಪ್ರಾಪರ್ ರೀಸನಿಂಗ್ ಇಂದ ನಿಮ್ಮ ಆನ್ಸರನ್ನು ನೀವು ಬೆಸ್ಟ್ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಸೊ ಹೈಯೆಸ್ಟ್ ಸ್ಕೋರಿಂಗ್ ಅಂತ ಹೇಳಿದಾಗ ಇಶ್ಯೂಸ್ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಲಾ ಯಾವ್ದು ಅಪ್ಲೈ ಆಗುತ್ತೆ, ಯಾವ ಸೆಕ್ಷನ್ಸ್ ಬರುತ್ತೆ, ಇಲ್ಲಿ
ಎಲಿಮೆಂಟ್ಸ್ ಏನು, ಅದರಲ್ಲಿರುವಂಥ ಎಸೆನ್ಷಿಯಲ್ಸ್ ಏನು, ಯಾವ ಒಂದು ಅಥಾರಿಟಿ ಗವರ್ನ್ ಮಾಡುತ್ತೆ, ಅದು ಹೇಗೆ ಅಪ್ಲೈ ಮಾಡ್ತಿದ್ದೀರಿ ನಿಮ್ಮ ಫ್ಯಾಕ್ಟ್ಸ್ಗೆ, ದಿಸ್ ಈಸ್ ಅಪ್ರಿಸಿಯೇಷನ್. ಇದು ಎಲ್ಲನೂ ಸಹ ಮಾರ್ಷಲಿಂಗ್. ಆ್ಯಂಡ್ ಅದನ್ನು ಫೈನಲ್ ಆಗಿ ಡಿಸೈಡ್ ಮಾಡಿ ಪ್ರೆಸೆಂಟ್ ಮಾಡಿ, ಬಿಕಾಸ್ ಪ್ರೆಸೆಂಟೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಟ್ರಕ್ಚರ್, ಫಾರ್ಮ್ಯಾಟ್ ಆಫ್ ಆನ್ಸರ್ ಆಲ್ಸೋ ಕ್ಯಾರೀಸ್ ಮಾರ್ಕ್ಸ್. ಸೊ ಫಾರ್ಮ್ಯಾಟಿಗೆ ಮಾರ್ಕ್ಸ್ ಇದೆ, ಆ್ಯಂಡ್ ಆ ಫಾರ್ಮ್ಯಾಟನ್ನು ನೀವು ಎನ್ಶ್ಯೂರ್ ಮಾಡ್ಕೊಳ್ಳಿ ದಟ್ ಆ ಮಾರ್ಕ್ಸ್ ಅಂತೂ ಮಿಸ್ ಆಗೋ ಹಾಗಿಲ್ಲ. ಸೊ ಆನ್ಸರ್ ಎಕ್ಸಾಮಿನರಿಗೆ ನೀವು ಏನು ಬರ್ದಿದ್ದೀರಿ, ನಿಮ್ಮ ಪಿಕ್ಚರ್ ಪರ್ಫೆಕ್ಟ್ ಕ್ಲಿಯರ್ ಥಾಟ್ಸನ್ನು ಪ್ರೆಸೆಂಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದೀನಿ, ಇದನ್ನು ಆಸ್ ಅ ಸ್ಟೋರಿ ಟೆಲ್ಲರ್, ಕತೆ ಹೇಳ್ತಿದ್ದೀನಿ ಅನ್ನೋ ಥರ ಅಲ್ಲದೆ ಒಂದು ಎಕ್ಸಾಮಿನರ್ ಅಥವಾ ಒಂದು ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ ನಿಮಗೆ ಅನ್ನೋ ರೀತಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಜಡ್ಜ್ಮೆಂಟ್ ಕೊಡಬೇಕು ಆಸ್ ಅ ಜಡ್ಜ್. ಅಂತಂದರೆ ಏನು ಕೊಡ್ತೀರಿ? ಸೊ ಡ್ಯೂರಿಂಗ್ ಅ ಸಡನ್ ಕ್ವಾರಲ್ ಅಟ್ ಅ ಟೀ ಸ್ಟಾಲ್, ವಿ ಸ್ಲ್ಯಾಪ್ಡ್ A immediately drew a knife from his pocket. B caught V by both the arms and shouted, "Finish him." ಸೊ ಫಿನಿಶ್ ಹಿಮ್ ಅಂತ ಹೇಳೋದು ನಮಗೊಂದು ರೀತಿ ಇಂಟೆನ್ಷನ್ ಶೋ ಮಾಡ್ತಿದೆ, ದ್ಯಾಟ್ ಉದ್ದೇಶ, ಇವನನ್ನ ಕೊಲೆ ಮಾಡಬೇಕು ಅನ್ನೋದು. A intentionally stabbed V once in the ಚೆಸ್ಟ್ ನಾವು ಎಲ್ಲಿ ಸ್ಟ್ಯಾಬ್ ಮಾಡಿದ್ರಿ ಅನ್ನೋದನ್ನು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. B then realized V and released V and fled with A. ಅವನ್ನ ಬಿಟ್ಟು ಅಲ್ಲಿಂದ ಓಡ್ ಹೋದ. ಮೆಡಿಕಲ್ ಎವಿಡೆನ್ಸ್ ಸ್ಟೇಟ್ಸ್ ದ್ಯಾಟ್ ಸ್ಟ್ಯಾಬ್ ಇಂಜುರಿ ವಾಸ್ ಸಫಿಷಿಯಂಟ್ ಇನ್ ಆರ್ಡಿನರಿ ಕೋರ್ಸ್. ಸಫಿಷಿಯಂಟ್ ಇನ್ ಆರ್ಡಿನರಿ ಕೋರ್ಸ್, ಬಿಕಾಸ್ ನಮಗೆ ಮರ್ಡರ್ ಅಥವಾ ಕಲ್ಪಬಲ್ ಹೋಮಿಸೈಡ್ನ ಡಿಫ್ರೆನ್ಸ್ ಹೇಳಬೇಕು ಅಂತಂದರೆ, ಬೇಸಿಕ್ ಆ ಒಂದು ಇಂಜುರಿನೇ ಸಫಿಷಿಯಂಟ್ ಆಗಿತ್ತು, ನಾಲೆಜ್ ಇತ್ತು, ಇಂಟೆನ್ಷನ್ ಇತ್ತು ಅನ್ನೋದು ಕ್ಲಿಯರ್, ಆ್ಯಂಡ್ ಆ ಇಂಜುರಿ ಸಫಿಷಿಯಂಟ್ ಆಗಿದೆ ಅವನ ಕೊಲೆಗೆ, ಇದು ಇಂಪಾರ್ಟೆಂಟ್. ಸೊ ಸಫಿಷಿಯಂಟ್ ಇನ್ ಆರ್ಡಿನರಿ ಕೋರ್ಸ್ ಟು ಕಾಸ್ ಡೆತ್. ವಿ ವಾಸ್ ಅನ್ಆರ್ಮ್ಡ್. ಸೊ ವಿ ಹತ್ರ ಯಾವುದೇ ರೀತಿ ಆರ್ಮ್ಸ್ ಎಂದು ಇರಲಿಲ್ಲ. ಎ ಆರ್ಗ್ಯೂಸ್ ದ್ಯಾಟ್ ದೇರ್ ವಾಸ್ ಓನ್ಲಿ ಒನ್ ಬ್ಲೋ ಡ್ಯೂರಿಂಗ್ ಅ ಸಡನ್ ಫೈಟ್. ಸಡನ್ ಜಗಳದಲ್ಲಿ ನಾನು ಒಂದೇ ಏಟ ಹೊಡೆದಿದ್ದು ಅಂತ ಹೇಳೋದು, ನಮಗೆ ಒಂದು ಏಟ ಅಥವಾ 10 ಏಟ ಅನ್ನೋದು ಬೇಕಾಗಿಲ್ಲ. ಬಟ್ ನೀವು ಏನು ಮಾಡಿದ್ರಿ, ಅದು ವೈಟಲ್ ಆರ್ಗನ್ಸ್ಗೆ ನೀವು ಅಫೆಕ್ಟ್ ಮಾಡಿದ್ದೀರಿ. ದೆನ್ ಒಂದು ಏಟಲ್ಲೇ ನೀವು ಚೆಸ್ಟ್ಗೆ ಸ್ಟ್ಯಾಬ್ ಮಾಡಿದಿರಿ, ಚಾಕು ಚುಚ್ಚಿದಿರಿ ಅಂತಂದರೆ ಅಷ್ಟೇ ಸಾಕು. ನೀವು 10 ಚಾಕು ಕೈ ಮೇಲೆಲ್ಲ ಚುಚ್ಚಿದ್ರೂ ಒಬ್ಬ ವ್ಯಕ್ತಿ ಕೊಲೆ ಆಗೋದಿಲ್ಲ. ಬಟ್ ಒಂದೇ ನಾನು ಏಟ್ ಅಂತ ಹೇಳಿದ್ರೆ ಆಗಲ್ಲ. ಒಂದು ಎಲ್ಲಿ ನೀವು ಸ್ಟ್ಯಾಬ್ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. B argues that he neither carried the knife nor inflicted the injury. Decide the criminal liability of A and B under ಭಾರತೀಯ ನ್ಯಾಯ ಸಂಹಿತ. ಆ್ಯಂಡ್ ಆಲ್ಸೋ ಇದು ಇಂಪಾರ್ಟೆಂಟ್ ನೆನಪಿರಲಿ ನಿಮಗೆ, ಭಾರತೀಯ ನ್ಯಾಯ ಸಂಹಿತ ಆ್ಯಂಡ್ IPC ಎರಡರದೂ ಸಹ ಪ್ರಾವಿಷನ್ಸ್ ಗೊತ್ತಿರಬೇಕು, ಓಲ್ಡ್ ಆ್ಯಂಡ್ ನ್ಯೂ ಕ್ರಿಮಿನಲ್ ಲಾ. ಎಕ್ಸಾಮಲ್ಲಿ ಸ್ಪೆಸಿಫಿಕ್ ಆಗಿ BNS ಬರೀರಿ ಅಂತಂದರೆ BNS ಬರಿಬೇಕಾಗತ್ತೆ. ಏನು ಕೇಳಲಿಲ್ಲ ಆ್ಯಂಡ್ ಯು ಆರ್ ವೆಲ್ ವರ್ಸ್ಡ್ ವಿತ್ ಓಲ್ಡ್ ಕ್ರಿಮಿನಲ್ ಲಾಸ್, ದೆನ್ ಅದನ್ನು ನೀವು ಪ್ರಿಫರ್ ಮಾಡ್ಕೋಬಹುದು. ಬಟ್ ಸ್ಪೆಸಿಫಿಕ್ ಆಗಿ ಏನಾದ್ರು ಇದನ್ನೇ ಬರೀರಿ ಅಂತ ಹೇಳಿದ್ರೆ ನೀವು BNSನ ಬರಿಬೇಕಿರುತ್ತೆ. ಸೊ ಹಾಗಾಗಿ ಸೆಕ್ಷನ್ಸ್ ನೆನಪಿರಲಿ ನಿಮಗೆ. ಈಗ ಪ್ರತಿಯೊಂದು ಅಲ್ಲಿ ಹೇಳ್ದಂಥ ಒಂದು ಫ್ಯಾಕ್ಟ್ಸ್ ಏನಿತ್ತು, ಆ ಒಂದು ಸಿನಾರಿಯೋನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಲೀಗಲ್ ಅಂತ ಹೇಳಿದ್ರೆ, ವಿ ಸ್ಲ್ಯಾಬ್ಡ್ ಎ, ಹೊಡೆದ, ವಿಚ್ ಮೀನ್ಸ್ ದಟ್ ಸಡನ್ ಫೈಟ್ ಪಾಸಿಬಲ್. ಇದರಲ್ಲಿ ಎಕ್ಸೆಪ್ಷನ್ 4 ನಮಗೆ ಬರಬಹುದು, ದಟ್ ಇಸ್ ಸಡನ್ ಫೈಟ್ ಇತ್ತು. ಸೊ ಹಾಗಾಗಿ ನನಗೆ ಏನು ಎಕ್ಸೆಪ್ಷನ್ ಅಲ್ಲಿ ಫಾಲ್ ಆಗ್ಬೋದು, ಇಲ್ಲ ಅದು ಕಲ್ಪಬಲ್ ಹೋಮಿಸೈಡ್ ಆಗಬಹುದು, ಏಕೆಂದರೆ ಜಗಳದಿಂದ ಅದು ಲೀಡ್ ಆಗಿದ್ದು ಅನ್ನೋ ರೀತಿ. ನೈಫ್ ಇತ್ತು ಪಾಕೆಟಲ್ಲಿ, ವೆಪನ್ ಇತ್ತು ಅಂತಂದರೆ ಪ್ರಿಪರೇಷನ್ ಮತ್ತು ಇಂಟೆನ್ಷನ್ ಅನ್ನು ಶೋ ಮಾಡುತ್ತೆ ಇದು. ನೆಕ್ಸ್ಟ್, ಒನ್ ಚೆಸ್ಟ್ ಸ್ಟ್ಯಾಬ್, ಒನ್ ಸ್ಟ್ಯಾಬ್ ಏನೇ, ಬಟ್ ಎಲ್ಲಿ? ವೈಟಲ್ ಪಾರ್ಟ್ಸ್ಗೆ. ಇಂಟೆನ್ಷನಲ್ ಇಂಜುರಿ, ನಿಮಗೆ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಕೈ ಕಾಲು ಅಥವಾ ಬೇರೆ ಎಲ್ಲಾದರೂ ಹೊಡಿತಿದ್ರಿ, ಅಥವಾ ಹೊಡಿದೇನೆ ಇರಬಹುದಿತ್ತು, ಹೊಡೆದಿದ್ದೀರಿ ಆ್ಯಂಡ್ ವೈಟಲ್ ಆರ್ಗನ್ಗೆ, ಚೆಸ್ಟ್ಗೆ ಸ್ಟ್ಯಾಬ್ ಮಾಡೋದು ಸಾಕು ಒಂದು ವ್ಯಕ್ತಿಯ ಕೊಲೆ ಮಾಡೋದಕ್ಕೆ. ಇಂಜುರಿ ಮೆಡಿಕಲಿ ಸಫಿಷಿಯೆಂಟ್, ಆ್ಯಂಡ್ ನೀವು ಮಾಡಿದಂಥ ಆ ಒಂದು ಇಂಜುರಿ ಚೆಸ್ಟ್ಗೆ ಸ್ಟ್ಯಾಬ್ ಮಾಡೋದು ಸೆಕ್ಷನ್ 101 ಕ್ಲಾಸ್ C ಟೆಸ್ಟ್ ಪ್ರಕಾರ ಇಟ್ ಈಸ್ ಕಂಪ್ಲೀಟ್ಲಿ ಸಫಿಷಿಯೆಂಟ್, ಅಷ್ಟೇ ಸಾಕು, ಒಂದು ಏಟೇ ಸಾಕು ನಮಗೆ. ಬಿ ರಿಸ್ಟ್ರೈನ್ಡ್, ವಿ ಆಕ್ಟಿವ್ ಪಾರ್ಟಿಸಿಪೇಷನ್. ಎ ಕೊಲೆ ಮಾಡುವಾಗ ಬಿ ಏನು ಮಾಡ್ದ, ಅವನನ್ನು ಹಿಡ್ಕೊಂಡಿದ್ದ ವಿನ, ವಿಚ್ ಮೀನ್ಸ್ ದಟ್ ಇವನು ಸೇರಿದ್ದಾನೆ. ಆ್ಯಂಡ್ ನೆನಪಿರಲಿ ಸೆಕ್ಷನ್ 3 ಕ್ಲಾಸ್ 5 ಅಥವಾ ಸೆಕ್ಷನ್ 34 ಆಫ್ IPC ವಿಚ್ ಸೇಸ್ ಅಬೌಟ್ ಕಾಮನ್ ಇಂಟೆನ್ಷನ್, ದ್ಯಾಟ್ ಒಂದು ಈ ರೀತಿ ಕ್ರೈಮಲ್ಲಿ ಇನ್ನೊಬ್ಬ ಸಹಾಯ ಮಾಡ್ತಿದ್ದಾನೆ, ದೆನ್ ಅವನಿಗೂ ಸಹ ಸೇರಿಸಿ ಈಕ್ವಲ್, ಅವನು ಮಾಡಿದ್ದಾನೆ, ಇದೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಇಬ್ಬರಿಗೂ ಪನಿಷ್ಮೆಂಟ್ ಇನ್ಫ್ಲಿಕ್ಟ್ ಆಗುತ್ತೆ. ಆ್ಯಂಡ್ ರಿಮೆಂಬರ್, ಈ ರೀತಿ ನಿಮಗೆ 2 ಪಾರ್ಟಿ ಇರುವಂಥ ಕೇಸಸ್ ಸುಮಾರು ಬರುತ್ತೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ. ದೆನ್ 3 ಕ್ಲಾಸ್ 5 ಬರೆಯೋದು ಮರಿಬೇಡಿ. ದೆನ್ ಫಿನಿಶ್ ಹಿಮ್, ಫೈಟ್, ಫಿನಿಶ್ ಹಿಮ್ ಅಂತ ಅವ್ನು ಹೇಳಿದಂಥ ಒಂದು ಮಾತು,
ಅದು ಅವರ ಶೇರ್ಡ್ ಕಾಮನ್ ಇಂಟೆನ್ಷನ್ ಕಾಂಡಕ್ಟನ್ನು ಪ್ರೂವ್ ಮಾಡುತ್ತೆ. ಪ್ಲಸ್ ಹೊಡೆದಾಟ ಎಕ್ಸೆಟ್ರಾ ಅಲ್ಲಿಂದ ಓಡ್ ಹೋಗೋದು. ಸೊ ಅವರ ಇಂಟೆನ್ಷನನ್ನು ಪ್ರೂವ್ ಮಾಡ್ತಿದೆ ಇದು. ಸೊ ಇಲ್ಲಿಗೆ ಇದು ನಮ್ಮ ಒಂದು ಆನ್ಸರ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಲೀಗಲ್ ಆಸ್ಪೆಕ್ಟ್ಸ್. ಈಗ ನಾರ್ಮಲ್ ಆಗಿ ಆ ಥರ ಕತೆ ಹೇಳಿದ ತಕ್ಷಣ ಯಾರೇ ಒಂದು ಸ್ಟೂಡೆಂಟ್ ಯಾರಿಗೆ ಈ ಎಲ್ಲ ಬೇಸಿಕ್ ಅಪ್ರಿಸಿಯೇಷನ್ ಮಾರ್ಷಲಿಂಗ್ ಗೊತ್ತಿಲ್ಲ, ಇಶ್ಯೂಸ್ ಐಡೆಂಟಿಫೈ ಮಾಡಲ್ಲ, ಅವರೊಂದು ಈ ರೀತಿ ಆನ್ಸರ್ ಬರೀತಾರೆ. ದಟ್ ಈಸ್ A stabbed V with knife and V died. Therefore, A committed murder under BNS. B held V while stabbed. So, B is also guilty for murder. Plea of signal blow cannot be accepted. Hence, both A and B punished for murder. ಇದೊಂದು ನಾರ್ಮಲ್ ಆನ್ಸರ್. ಇದಕ್ಕೆ ನಿಮಗೆ ಮಾರ್ಕ್ಸ್ ನಾನು 80-90 ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಇದರಲ್ಲಿ ಏನು ಇಶ್ಯೂಸ್ ಇಲ್ಲ. ಸೆಕ್ಷನ್ಸ್ನ ಮೆನ್ಷನ್ ಒಂದು ಸೆಕ್ಷನ್ ಬರೆದಿಲ್ಲ. ಇಂಗ್ರೀಡಿಯೆಂಟ್ಸ್ ಯಾವ ಸೆಕ್ಷನ್ ಯಾವ ಎಸೆನ್ಷಿಯಲ್ಸ್ ನಮಗೆ ಇನ್ಫ್ಲಿಕ್ಟ್ ಆಯಿತು, ವೈಟಲ್ ಆರ್ಗನ್ಸ್, ಕೀವರ್ಡ್ಸ್ ಯೂಸ್ ಮಾಡಿ ಆನ್ಸರಲ್ಲಿ ಅಥಾರಿಟಿ ಅಥವಾ ಏನು ಫ್ಯಾಕ್ಚುಯಲ್ ಟೆಸ್ಟಿಂಗ್ ಏನೂ ಇಲ್ಲ. ಸೊ ಈ ರೀತಿ ಆನ್ಸರಿಗೆ ನಾವು ಮಾರ್ಕ್ಸ್ ಅಂತ ಹೇಳಿದಾಗ ಕಷ್ಟ ಆಗುತ್ತೆ. ಬಟ್ ನಮಗೆ ಮಾರ್ಕ್ಸ್ ಬೇಕು ಅಂತಂದರೆ ಇಶ್ಯೂಸ್ ಏನು ಅನ್ನೋದನ್ನ ಫ್ರೇಮ್ ಔಟ್ ಮಾಡಿ ಸರಿಯಾಗಿ, ಎಕ್ಸೆಪ್ಷನ್ಸ್ ಟೆಸ್ಟ್ ಮಾಡಿ, ಎಕ್ಸೆಪ್ಷನ್ 4 ಅಪ್ಲೈ ಆಗುತ್ತಾ ಇಲ್ವಾ, ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಬರುತ್ತಾ ಇಲ್ವಾ, ಮೆಡಿಕಲ್ ಎವಿಡೆನ್ಸ್ ಪ್ರಕಾರ ವಾಸ್ ದ್ಯಾಟ್ ಇಂಜುರಿ ವೈಟಲ್ ಆರ್ಗನ್ಗೆ ಆಗಿರೋದು ಸಫಿಷಿಯೆಂಟ್ ಆಗಿತ್ತಾ ಕೊಲೆ ಮಾಡೋದಕ್ಕೆ, ಸೆಕ್ಷನ್ 100 ಅಥವಾ 101 ಯಾವ್ದು ಬರುತ್ತೆ, ಆ್ಯಂಡ್ ಸೆಕ್ಷನ್ 3 clause 5 ದಟ್ ಈಸ್ ಕಾಮನ್ ಇಂಟೆನ್ಷನ್ ಬರುತ್ತಾ, 100 and 101 ಮರ್ಡರ್ ಕಲ್ಪಬಲ್ ಹೋಮ್ಸೈಡ್ ಯಾವ್ದಾಗತ್ತೆ, ಸಿಂಗಲ್ ಬ್ಲೋ ಸ್ಲೋಗನ್ ಯೂಸ್ಡ್ ಅಂತ ಹೇಳಿದ್ರೆ ಒಂದೇ ಏಟೆ ಹೊಡೆದಿದ್ದು, ಒಂದು ಏಟು ನೀವು ಸರಿಯಾಗಿ ಹೊಡೆದ್ರೆ ಅಷ್ಟೇ ಸಾಕು. ಸೊ ಅದಾಗಿದೆ ನಮ್ಮ ಆನ್ಸರಲ್ಲಿ. ಸೊ ಈಗ ನಾವು ಇಶ್ಯೂಸ್, ಸೊ ಇದು ನಮ್ಮ ವೈಟಲ್ ಆರ್ಗನ್ಸ್ ಆ್ಯಂಡ್ ಇವುಗಳ 6 ಬೇಸಿಕ್ ಈ ಪಾಯಿಂಟ್ಸ್ನ ಮೇಲೆ ನಿಮ್ಮ ಆನ್ಸರ್ನ ಫ್ರೇಮ್ ಮಾಡೋದಕ್ಕೆ ಶುರು ಮಾಡಿ. ದಟ್ ಈಸ್ ಇಶ್ಯೂಸ್ ತಗೊಳ್ಳಿ ಫಸ್ಟ್, ಏನೆಲ್ಲ ಇಶ್ಯೂಸ್ ಬರುತ್ತೆ ನಿಮ್ಮ ಆನ್ಸರಲ್ಲಿ, ಆ್ಯಂಡ್ ಇಶ್ಯೂಸ್ ಆ್ಯಂಡ್ ಕ್ರಿಮಿನಲ್ ಪೇಪರಲ್ಲಿ ಪಾಯಿಂಟ್ಸ್ನ ನಾವೇನು ಫ್ರೇಮ್ ಮಾಡ್ತೀವಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವೆದರ್ A caused culpable homicide under section 100, whether act amounts to murder under section 101 clause C, exception 4 grave and sudden provocation ಇಲ್ಲಿ ಅಪ್ಲೈ ಆಗತ್ತಾ, B shared A's intention 3 clause 5 common intention ಬರುತ್ತಾ, whether B and A are punishable for section 103 or 105. ಆ್ಯಂಡ್ ಈ 103, 105 ಏನಂತಂದರೆ ಆಲ್ವೇಸ್ ಪನಿಷ್ಮೆಂಟ್ ಯಾವ ಸೆಕ್ಷನ್ನಲ್ಲಿದೆ ಅದೇ ಸೆಕ್ಷನ್ನ ಮೆನ್ಷನ್ ಮಾಡೋದು. ಇದು ಒಫೆನ್ಸ್ನ ಡಿಫೈನ್ ಮಾಡಿದಂಥ ಸೆಕ್ಷನ್, ಬಟ್ ದೀಸ್ ಆರ್ ದ ಸೆಕ್ಷನ್ಸ್ ವಿಚ್ ಗಿವ್ ಪನಿಷ್ಮೆಂಟ್ ಫಾರ್ ದ್ಯಾಟ್ ಒಫೆನ್ಸ್. ಸೊ ಹಾಗಾಗಿ ಈ ಸೆಕ್ಷನ್ಸಲ್ಲಿ ಪನಿಷ್ಮೆಂಟನ್ನು ತೆಗೆಳ್ತಿರೋದು. ಈಗ ಆ ಸೆಕ್ಷನ್ಸ್ ಏನು ಫಸ್ಟ್ ನಿಮಗೆ ಅದು ಗೊತ್ತಿರಬೇಕು. ಯೂಸ್ ಓನ್ಲಿ ಪ್ರೊವಿಷನ್ ದಟ್ ಡಿಸೈಡ್ ದ ಡಿಸ್ಪ್ಯೂಟ್. ನಿಮ್ಮ ಒಂದು ನೀವು ಬರೆದಂಥ ನಿಮ್ಮ ಆನ್ಸರ್ ಏನಿದೆ, ಕಲ್ಪಬಲ್ ಹೋಮಿಸೈಡ್ ಆಗಿರಬಹುದು ಅಥವಾ ಮರ್ಡರ್, ಅದರ ರಿಲೇಟೆಡ್ ಆ ಒಂದು ಪ್ರೊವಿಷನ್ಸ್ ಅನ್ನ ನಿಮ್ಮ ಆನ್ಸರ್ ಅಲ್ಲಿ ಯೂಸ್ ಮಾಡಿ, ಆ ಸೆಕ್ಷನ್ಸ್ ಯೂಸ್ ಮಾಡಿ. 100 ಡಿಫೈನ್ಸ್ ಕಲ್ಪಬಲ್ ಹೋಮಿಸೈಡ್ ಥ್ರೂ ಇಂಟೆನ್ಷನ್, ನಾಲೆಜ್ ಆರ್ ಕಾಸಿಂಗ್ ಡೆತ್. 101C intended bodily injury sufficient in the ordinary course of nature to cause death. At most important ಈ sections 4 of exception 4 to section 101, that is ನಮಗೆ sudden grave and sudden fight may reduce liability only when there is no premediation. ಬಟ್ ನಮಗೆ ಮುಂಚೆಯಿಂದ ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ, ಅದು ಸಡನ್ ಜಗಳದಲ್ಲಿ ಈ ಥರ ಆಯಿತು ಅಂತ ಹೇಳೋದು, ಹೀಟ್ ಆಫ್ ದ ಮೂಮೆಂಟಲ್ಲಿ ಆಯಿತು ಅನ್ನೋದು ಬೇರೆ ವಿಷಯ. ಸೊ ಹಾಗಾಗಿ ಎಕ್ಸೆಪ್ಷನಿಗೆ ಬರಬಹುದು. 3 clause 5 ಕಾಮನ್ ಇಂಟೆನ್ಷನ್ ಇದೆಯಾ, ಆ್ಯಂಡ್ 103, 105 ಪನಿಷ್ಮೆಂಟ್ ಆಫ್ ಮರ್ಡರ್ ಆ್ಯಂಡ್ ಕಲ್ಪಬಲ್ ಹೋಮಿಸೈಡ್ ಬಗ್ಗೆ ಹೇಳುತ್ತೆ. ಈಗ ಇದು ಸೆಕ್ಷನ್ಸ್ನ ಬಗ್ಗೆ ಇರಬೇಕಾದಂಥ ಬೇಸಿಕ್ ನಾಲೆಜ್. ಈ ಸೆಕ್ಷನ್ಸ್ನ ನಂತರ ನಮಗೆ ಆ ಸೆಕ್ಷನ್ಸ್ನ ಒಫೆನ್ಸ್ ಏನು, ಎಕ್ಸೆಪ್ಷನ್ಸ್ ಏನು ಬರುತ್ತೆ, ಆ್ಯಂಡ್ ಶೇರ್ಡ್ ಲೈಬಿಲಿಟಿ ಅಂತಂದರೆ ನಮಗೆ ಏನೆಲ್ಲ ಪ್ರಾವಿಷನ್ಸ್ನ ನಾವು ತೊಗೊಳ್ತೀವಿ. 101C ಅಂದರೆ ಡೆತ್ ಕಾಸ್ ಆಗಿರಬೇಕು, ಆಗಿದೆ. ಪರ್ಟಿಕ್ಯುಲರ್ ಇಂಜುರಿ ಇಂಟೆಂಡೆಡ್ ಆಗಿದೆ. ಇಂಜುರಿ ಆಬ್ಜೆಕ್ಟಿವ್ಲಿ ಸಫಿಷಿಯೆಂಟ್, ಅಷ್ಟೇ ಇಂಜುರಿ ಸಾಕು, ಹೌದು ಸಾಕಾಗಿದೆ. ಆ್ಯಂಡ್ ಎಕ್ಸೆಪ್ಷನ್ಸ್ಗೆ ಬರಬೇಕು ಅಂತಂದರೆ ಸಡನ್ ಫೈಟ್ ಆಗಿತ್ತು, ನೋ ಪ್ರಿಮಿಡಿಯೇಷನ್, ಮುಂದೆ ಅಂತ ಆಲ್ರೆಡಿ ಒಂದು ಇಂಟೆನ್ಷನ್ ಇದ್ದು ಮಾಡಿದ್ದು ಅಲ್ಲ, ನಾವೊಂದು ಮುಂಚೆನೇ ಪ್ಲ್ಯಾನ್ ಮಾಡಿರೋದಲ್ಲ. ಅನ್ಡ್ಯೂ ಅಡ್ವಾಂಟೇಜ್, ಸೊ ಯಾವುದಾದ್ರೂ ಇದರಿಂದ ಅನ್ಡ್ಯೂ ಅಡ್ವಾಂಟೇಜ್ ಅಂತ ಇದೆಯಾ, ಇಲ್ಲ. ಕಾಮನ್ ಇಂಟೆನ್ಷನ್ ಅಂದರೆ ಮೀಟಿಂಗ್ ಆಫ್ ಮೈಂಡ್ಸ್, ಪಾರ್ಟಿಸಿಪೇಷನ್, ಕಾಂಡಕ್ಟ್ ಬಿಫೋರ್ ಆರ್ ಡ್ಯೂರಿಂಗ್ ಆರ್ ಆಫ್ಟರ್. ಸೊ ಮೀಟಿಂಗ್ ಆಫ್ ಮೈಂಡ್ಸ್ ಇತ್ತ, ಹೌದು, ಬಿಕಾಸ್ ಒಬ್ಬ ಹಿಡ್ಕೊಂಡ ಕೊಲೆ ಮಾಡೋದಕ್ಕೆ, ಬಿ ಹಿಡ್ಕೊಂಡ ಆ್ಯಂಡ್ ಅವನ್ನ ಕೊಲೆ ಮಾಡು ಅಂತ ಹೇಳ್ತಾನೆ, ಪ್ಲಸ್ ಅಲ್ಲಿಂದ ಇಬ್ಬರು ಓಡ್ ಹೋಗ್ತಾರೆ. ಸೊ ಮೀಟಿಂಗ್ ಆಫ್ ಮೈಂಡ್ಸ್. ಈಗ ಇದು ನಮಗೆ ಫಸ್ಟ್ ನಾವು ಸೆಕ್ಷನ್ಸ್ನ ನೋಡಿದ್ವಿ, ಆಮೇಲೆ ಆ ಸೆಕ್ಷನ್ಸ್ನ ಯಾವ ಪಾಯಿಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೋಡಿದ್ವಿ. ಈಗ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೇಸ್ ಲಾ ಯಾವುದು, ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್,
ಪುಲಿಚೆರ ನಾಗರಾಜು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್. ಆ್ಯಂಡ್ ಈ ಎರಡು ಜಡ್ಜ್ಮೆಂಟ್ ನಮಗೆ ಆರ್ಡಿನರಿ ಕೋರ್ಸ್ ಆಫ್ ನೇಚರಲ್ಲಿ ಆ ಒಂದು ಇಂಜುರಿ ಸಾಕಾಗತ್ತೆ ಅಂತ ಹೇಳುವಂಥದ್ದು, ಪ್ಲಸ್ ಇನ್ಫರ್ಡ್ ವೆಪನ್, ಬಾಡಿ ಪಾರ್ಟ್, ಫೋರ್ಸ್, ಮೋಟಿವ್, ಪ್ರಯರ್ ರಿಲೇಷನ್, ಸಡನ್ ಕ್ವಾರಲ್, ಪ್ರೊವೊಕೇಶನ್, ಕಾಂಡಕ್ಟ್ ಸರೌಂಡಿಂಗ್ ದ ಅಟ್ಯಾಕ್. ಸೊ ಇದು ನಾವು ಏನ್ ಬರಿತಿದೀವಿ ಅಂತಂದ್ರೆ, ಇನ್ನೊಂದು ನೆನಪಿರ್ಲಿ, ಜಡ್ಜ್ಮೆಂಟ್ಸ್ನ ಮೆನ್ಷನ್ ಮಾಡಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಿ, ಎಂಟೈರ್ ಆ ಕೇಸ್ನ ಫ್ಯಾಕ್ಟ್ಸ್ ಇಂದ ಹಿಡಿದು ಎಲ್ಲ ಬರೀತೀರಿ, ವಿಚ್ ಇಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಆ ಕೇಸ್ ಹೆಸರು ಬರೀರಿ ಆ್ಯಂಡ್ ನಿಮಗೆ ಕಂಪ್ಲೀಟ್ ಸೈಟೇಷನ್ ಕೂಡ ಅವಶ್ಯಕತೆ ಇಲ್ಲ, ಇಷ್ಟೇ ಸಾಕು, ಇಯರ್. ಅದಾದ್ಮೇಲೆ ರೇಷಿಯೋ ಏನು ಹೆಲ್ಡ್ ಆಗಿತ್ತು ಆ ಕೇಸಲ್ಲಿ ಅದನ್ನ ಮೆನ್ಷನ್ ಮಾಡಿ. ಸೊ ಅದಷ್ಟು ನಮಗೆ ಸಾಕಾಗತ್ತೆ. ಆ್ಯಂಡ್ ಇದನ್ನ ಈಗ ನಮ್ಮ ಕೇಸ್ ಜೊತೆಗೆ ಹೇಗೆ ರಿಲೇಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಪ್ಲಿಕೇಶನ್ ಇಸ್ ವೇರ್ ಮೋಸ್ಟ್ ಮೀನ್ಸ್ ಮಾರ್ಕ್ಸ್ ಆರ್ ಅರ್ನ್ಡ್. ಅಪ್ಲಿಕೇಬಿಲಿಟಿ, ನಮಗೆ ಸೆಕ್ಷನ್ ಗೊತ್ತು, ಕೇಸ್ ಲಾಸ್ ಗೊತ್ತಾಯ್ತು, ಮರ್ಡರ್ ಅಂತಂದ್ರೆ ಇವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಗೊತ್ತು. ಇದನ್ನ ನನ್ನ ಆನ್ಸರ್ಗೆ ನನಗೆ ಕೊಟ್ಟಂತ ಫ್ಯಾಕ್ಟ್ಸ್ಗೆ ನಾನು ಹೇಗೆ ರಿಲೇಟ್ ಮಾಡ್ತೀನಿ, ದ್ಯಾಟ್ ಇಸ್ ಇಂಪಾರ್ಟೆಂಟ್. ಆ ರಿಲೇಷನ್ ಅನ್ನೇ ನಾವು ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ಕರೆಯೋದು. ಸೊ ಈಗ ಇದಕ್ಕೆ ಮಾರ್ಕ್ಸ್ ಇದೆ. ನೈಫ್ ಕ್ಯಾರಿಡ್ ಆ್ಯಂಡ್ ಡ್ರಾನ್, ಅವನ ಹತ್ರ ಕತ್ತಿ ಇತ್ತು ಆ್ಯಂಡ್ ಆ ಕತ್ತಿಯಲ್ಲಿ ಅವನು ಕ್ಯಾರಿ ಮಾಡ್ತಿದ್ದ. ಸಪೋರ್ಟ್ಸ್ ಇಂಟೆನ್ಷನ್, ಅವನು ಇಂಜುರಿ ಕಾಸ್ ಮಾಡಬೇಕು ಅನ್ನೋದಕ್ಕೆ. ಚೆಸ್ಟ್ ಡೆಲಿಬ್ರೇಟ್ಲಿ ಟಾರ್ಗೆಟೆಡ್, ಅವನು ಎದೆಗೇನೆ ಹೊಡಿಬೇಕು ಅನ್ನೋದೇನೆ ಅವನ ಟಾರ್ಗೆಟ್ ಆಗಿತ್ತು, ವಿಚ್ ಮೀನ್ಸ್ ದಟ್ ವೈಟಲ್ ಬಾಡಿ ಪಾರ್ಟ್ಗೆ ಅವನು ಅಟ್ಯಾಕ್ ಮಾಡಿದ್ದಾನೆ. ಸೊ ಮರ್ಡರ್ ಮಾಡುವ ಉದ್ದೇಶ ಇದ್ದೇನೆ ಮಾಡಿರೋದು. ಮೆಡಿಕಲ್ಲಿ ಸಫಿಷಿಯಂಟ್, ಹೌದು, ಮೆಡಿಕಲ್ಲಿ ಸೆಕ್ಷನ್ 101 ಕ್ಲಾಸ್ ಸಿ ಪ್ರಕಾರ ಆ ಒಂದು ಚಾಕು ಚುಚ್ಚಿರೋದೇನೆ ಸಾಕಾಗುತ್ತೆ. ಒನ್ ಬ್ಲೋ, ಒಂದು ಎರಡು ಅನ್ನೋದು ಕ್ವಾಂಟಿಟಿ ಎಲ್ಲ ಬೇಕಾಗಿರೋದು, ಕ್ವಾಲಿಟಿ ಆ್ಯಂಡ್ ಲೊಕೇಶನ್ ಅಷ್ಟೇನೆ. ಸೊ ಒಂದೇ ಬ್ಲೋ, ಕತ್ತಿಯಲ್ಲಿ ಒಂದೇ ಸತಿ, ಬಟ್ ಅದು ಕೈಗಾಗಿದ್ರೆ ವ್ಯಕ್ತಿ ಸಾಯ್ತಿರ್ಲಿಲ್ಲ, ಗ್ರೀವಿಯಸ್ ಹರ್ಟ್ ಆಗ್ತಿತ್ತು. ಬಟ್ ಇಲ್ಲಿ ನಮಗೆ ಅವನು ಚೂಸ್ ಮಾಡಿದಂಥ ಬಾಡಿ ಪಾರ್ಟ್ ಅಥವಾ ವೈಟಲ್ ಆರ್ಗನ್ ಏನಿದೆ ಅದರಿಂದ ಅದು ಮರ್ಡರ್ ಆಯಿತು. ಸೊ ಬಿ ಹೆಲ್ಡ್, ವಿ ಪ್ಲಸ್ ಶೌಟೆಡ್, ಇದು ಅವನ ಒಂದು ಶೇರ್ಡ್ ಕಾಮನ್ ಇಂಟೆನ್ಷನ್ಸ್ 3 ಕ್ಲಾಸ್ 5 ಸಹ ತಗೊಂಬರುತ್ತೆ. ಈಗ ನಮಗೆ ಇದು ನಮ್ಮ ಫ್ಯಾಕ್ಟ್ಸ್ ಆಗಿತ್ತು, ನಮ್ಮ ಕೇಸಿಗೆ ಕೊಟ್ಟಂತ ಫ್ಯಾಕ್ಟ್ಸ್. ಇದನ್ನ ನಾವು ಇಲ್ಲಿ ಕೊಟ್ಟಂತ ಲೀಗಲ್ ಪ್ರಿನ್ಸಿಪಲ್ಗೆ ಅಪ್ಲೈ ಮಾಡ್ತಿದ್ದೀವಿ ಆ್ಯಂಡ್ ಅದರ ಜೊತೆಗೆ ನಾವು ರಿಲೇಟ್ ಮಾಡ್ತಿದ್ದೀವಿ ನಮ್ಮ ಫ್ಯಾಕ್ಟ್ಸನ್ನ. ನಾವು ಜುಡಿಷಿಯಲ್ ಕನ್ಕ್ಲೂಷನ್ ಮಸ್ಟ್ ಬಿ ಕಂಡೀಷನಲ್ ಆನ್ ದ ಪ್ರೂಫ್. ಸೊ ನಾನು ಬರೆಯೋ ಆನ್ಸರ್ ಈಗ ನನಗೆ ಪ್ರಾಪರ್ ಆಗಿ ಫ್ಯಾಕ್ಟ್ ಪ್ಲಸ್ ಸೆಕ್ಷನ್ಸ್ ಪ್ಲಸ್ ಆ ಲೀಗಲ್ ಪ್ರಿನ್ಸಿಪಲ್ಸ್ನ ಕಂಪ್ಲೀಟ್ ಒಂದು ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಬೇಕು. ಎ ಇಂಟೆನ್ಷನಲಿ ಯೂಸ್ಡ್ ನೈಫ್ ಆನ್ ವೀಸ್ ಚೆಸ್ಟ್, ಬೇಕಂತಲೇ ಅವನು ಚೆಸ್ಟ್ಗೆ ಹೊಡೆದ. ಇಂಜುರಿ ವಾಸ್ ಮೆಡಿಕಲಿ ಸಫಿಷಿಯಂಟ್ ಇನ್ ಆರ್ಡಿನರಿ ಕೋರ್ಸ್ ಆಫ್ ನೇಚರ್. ಇದೊಂದು ಬೆಸ್ಟ್ ಆನ್ಸರ್ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಅಂತ ಹೇಳ್ತಿರೋದು. ಸಿಂಗಲ್ ಬ್ಲೋ ಲೇಬಲ್ ಡಸ್ ನಾಟ್ ಡಿಸ್ಪ್ಲೇ ಸೆಕ್ಷನ್ 101C. ಎಷ್ಟು ಹೊಡೆದ್ರಿ ಅನ್ನೋದಲ್ಲ ಬೇಕಿರೋದು, ನಿಮ್ಮ ಏಟಿಂದ ಅವನ್ ಸಾವಾಗಿದೆ ಅನ್ನೋದು ಬೇಕಿರೋದು. ಆಲ್ದೋ ಕ್ವಾರಲ್ ವಾಸ್ ಸಡನ್, A attacked an unarmed and restrained V. This indicates undue advantage, so exception 4 is unlikely to apply. ಅದು ಎಕ್ಸೆಪ್ಷನ್ ಯಾಕೆ ಬರಲಿಲ್ಲ ಅಂತಂದ್ರೆ, ಇನ್ನೊಬ್ಬ ಹಿಡ್ಕೊಂಡು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾನೆ, ನೀನು ಹೊಡಿ, ಇವನ್ನ ಕೊಲೆ ಮಾಡು ಅಂತ. ಹಂಗಿದ್ದಾಗ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ನ ಎಕ್ಸೆಪ್ಷನ್ ನ ಹೇಗೆ ಅಕ್ಸೆಪ್ಟ್ ಮಾಡೋದು? ಬೀಸ್ ಆಕ್ಟ್ ಆಫ್ ಹೋಲ್ಡಿಂಗ್ ವಿ ಫಿನಿಶ್ ಹಿಮ್ ಅಂಡ್ ಅಲ್ಲಿಂದ ಅವರು ಓಡ್ ಹೋದಂಥದ್ದು. ಎಸ್ಟಾಬ್ಲಿಷಸ್ ಆಕ್ಟಿವ್ ಪಾರ್ಟಿಸಿಪೇಷನ್. ಆಲ್ಸೋ ನೀವು ಇಲ್ಲಿ ಬರ್ದಂಥ ಪ್ರತಿ ಕೀವರ್ಡ್ ಮೇಲೆನೂ ಗಮನ ಇರಲಿ, ಕೀವರ್ಡ್ಸ್ ನಿಮ್ಮ ಆನ್ಸರ್ನ ಇನ್ನೂ ಬೆಟರ್ ಆಗಿ ಮಾಡುತ್ತೆ. ಅಂಡ್ ಪರ್ಮಿಟ್ ಅಂಡ್ inference of common intention formed on spot. On these facts, both are liable for murder with section 3 clause 5, punishable under section 103. Okay, so ಇದು ನಮಗೊಂದು ಪ್ರಾಪರ್ ಆಗಿ ವಿತ್ ಸೆಕ್ಷನ್ಸ್ ತಗೊಂಡಂತ ಆನ್ಸರ್. ಇಲ್ಲಿಗೆ ನಮ್ಮ ಒಂದು ಅಪ್ರಿಸಿಯೇಷನ್ ಈಸ್ ಅಬೌಟ್ ಯೋರ್ ಸೆಕ್ಷನ್ಸ್ ನ ಬರೆದು ಸೆಕ್ಷನ್ಸ್ ನ ಯೂಸ್ ಮಾಡಿ ನಾವು ಫ್ಯಾಕ್ಟ್ಸ್ ನ ರಿಲೇಟ್ ಮಾಡೋದು. ನಾವು ಫ್ಯಾಕ್ಟ್ಸ್ ನ ಎಲ್ಲ ಹುಡುಕಿ ನಮಗೆ ಬೇಕಾದಂತ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನ ಹಾಕೋದು ಮಾರ್ಷಲಿಂಗ್ ಆಫ್ ಎವಿಡೆನ್ಸ್ ಆಗುತ್ತೆ. ಅಂಡ್ ಅದಕ್ಕೆ ಸಪೋರ್ಟ್ ಮಾಡುವಂತ ಸೆಕ್ಷನ್ಸ್ ನ ಸೇರಿಸಿ ಬರೆಯೋದು ನಮಗೆ ಇಟ್ ಬಿಕಮ್ಸ್ ಆರ್ ಅಪ್ರಿಸಿಯೇಷನ್. ಸೊ ಈ ಮಾರ್ಷಲಿಂಗ್ ಅಂಡ್ ಅಪ್ರಿಸಿಯೇಷನ್ ಎರಡೂ ಮಾಡಿದಾಗ ಅದರ ಬ್ಯಾಲೆನ್ಸ್ ಬಂದಾಗ್ಲೇನೆ ನಿಮ್ಮ ಆನ್ಸರ್ ಒಳ್ಳೆ ಆನ್ಸರ್ ಅಂತ ಆಗೋದು. ಸೊ ಇದೊಂದು ಸ್ಯಾಂಪಲ್ ಅಷ್ಟೇ ನಾವು ಡಿಸ್ಕಸ್ ಮಾಡೋದು. ಈ ರೀತಿ ನಿಮಗೆ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನೇನೆ ಆನ್ಸರ್ ಹೇಗಿರುತ್ತೆ, ಏನು ಮಾಡೆಲ್ ಆನ್ಸರ್ಸ್ ಅಂಡ್ ಅದಕ್ಕೆ
ಕರೆಕ್ಷನ್ಸ್ ಮಾಡೋದು ಪ್ರತಿಯೊಂದೂ ನಡೆಯುತ್ತೆ. ಸೊ ಇದು ನಿಮಗೆ ಈ ರೀತಿ ಮಾಡೆಲ್ ಆನ್ಸರ್ಸ್, ಇಶ್ಯೂಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಯುವರ್ ಕಂಪ್ಲೀಟ್ ಆನ್ಸರ್ಸ್ ಹೇಗಿರುತ್ತೆ ಅನ್ನೋದು ಎಕ್ಸೆಟ್ರಾ. ಆ್ಯಂಡ್ ಪ್ರತಿಯೊಂದು ಆನ್ಸರ್ ಬರೆಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನೀವು ಟೈಮ್ ಮ್ಯಾನೇಜ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಫಸ್ಟ್ ಥಿಂಗ್ ಆನ್ಸರ್ ಬರೆಯೋದನ್ನೇ ಕಲೀರಿ. ಅದಾದಮೇಲೆ ನೀವು ನಿಮ್ಮ ಸ್ಪೀಡನ್ನು ಎನ್ಹ್ಯಾನ್ಸ್ ಮಾಡ್ಕೋಬಹುದು, ಟೈಮ್ ಮ್ಯಾನೇಜ್ ಮಾಡಬಹುದು. ಬಟ್ ಪ್ಲೀಸ್ ಫೋಕಸ್ ಆನ್ ಆನ್ಸರ್, ಕ್ವಾಲಿಟಿ ಆನ್ಸರ್. ಅಪ್ರಿಸಿಯೇಷನ್ ಆ್ಯಂಡ್ ಮಾರ್ಷಲಿಂಗ್ ಎರಡೂ ಇರುವಂಥ ಆನ್ಸರ್ನ ಬರೆಯೋದನ್ನು ಕಲೀರಿ. ದೆನ್ ನೀವು ಆರಾಮಾಗಿ ವಿತ್ ಪ್ರಾಕ್ಟೀಸ್ ಇದೆಲ್ಲನೂ ಸಹ ಮುಗಿಸ್ಕೋಬಹುದು. ಫೈನಲ್ ಆಗಿ 2 ನಿಮಿಷ ನೀವೊಂದು ಎಕ್ಸಾಮಿನರ್ ನಿಮ್ಮ ಆನ್ಸರ್ನ ನೋಡಿದ್ರೆ ಯಾವ್ಯಾವ ಪಾಯಿಂಟ್ಸ್ ಇರಬೇಕು ಅದೆಲ್ಲ ಇದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಗೆ. ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ 1 ಪಾಯಿಂಟ್. ನೀವು ಅಕ್ವಿಟ್ ಮಾಡಿದ್ರಿ ಅಂತ ಹೇಳಿ ನಿಮಗೆ ಮಾರ್ಕ್ಸ್ ಕೊಟ್ಟರು ಅಥವಾ ಕನ್ವಿಕ್ಟ್ ಮಾಡಿದ್ರಿ ಅಂತ ಹೇಳಿ ಮಾರ್ಕ್ಸ್ ಕೊಟ್ಟರು ಅಲ್ಲ. ಅಕ್ವಿಟ್ ಆರ್ ಕನ್ವಿಕ್ಟ್ ಅನ್ನೋದು ನಮಗೆ ಮ್ಯಾಟರೇ ಅಲ್ಲ. ನೀವು ಯೂಸ್ ಮಾಡಿದಂಥ ಸೆಕ್ಷನ್ಸ್ ನಿಮ್ಮ ರೀಸನಿಂಗ್ ಮಾರ್ಕ್ಸ್ ತಗೊಳ್ಳೋದು. ಸೊ ಹಾಗಾಗಿ ಅದರ ಮೇಲೆ ಫೋಕಸ್ ಮಾಡಿ. ಸೊ ಇಶ್ಯೂಸ್ ಇತ್ತಾ, ಇಂಗ್ರೀಡಿಯೆಂಟ್ಸ್ ಇತ್ತಾ, ಮಟೀರಿಯಲ್ ಫ್ಯಾಕ್ಟ್ ಬರೆದ್ರ, ಹೆಡ್ಡಿಂಗ್, ಸ್ಪೇಸಿಂಗ್, ಅಂಡರ್ಲೈನಿಂಗ್, ಇದು ಪ್ರೆಸೆಂಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಸೆಕ್ಷನ್ಸ್ ಇದೆಯಾ, ಸಬ್ಸೆಕ್ಷನ್, ಕೇಸ್ನ ಒಂದು ಏನು ಹೆಲ್ಡಾಯಿತು, ರೇಷಿಯೋ, ನಿಮ್ಮ ಒಂದು ಫ್ಯಾಕ್ಟ್ಸ್ ಜೊತೆಗೆ ಲಿಂಕ್ ಮಾಡಿದ್ದೀರಾ, ಕನ್ಕ್ಲೂಷನ್ ಏನು, ಆ್ಯಂಡ್ ಪ್ರತಿ ಇಶ್ಯೂ, ಪ್ರತಿ ಚಾರ್ಜ್, ಪ್ರತಿ ಪಾಯಿಂಟಿಗೆ ನಿಮ್ಮ ಆನ್ಸರ್ ಇರಬೇಕು. ಸೊ ಅದಿದೆಯಾ ಅನ್ನೋದನ್ನು ನೋಡಿ. ಆ್ಯಂಡ್ ಯಾವುದೇ ನಿಮ್ಮಷ್ಟು ನೀವೇನೇ ಹುಟ್ಟಾಕಬೇಡಿ. ದ್ಯಾಟ್ ಹೊಸ ಫ್ಯಾಕ್ಟ್ಸನ್ನು ಹಾಕ್ಕೊಳ್ಬೇಡಿ, ಹೀಗಾಯಿತು ಹಂಗೂ ಆಗೋಯ್ತು ಅಂತೆಲ್ಲ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರನೇ ಯೂಸ್ ಮಾಡಿ. ಅಷ್ಟೇ ನಿಮಗೆ ಆ್ಯಕ್ಚುಲಿ ಸಾಕಷ್ಟು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಎಂಟೈರ್ ಕೇಸ್ನೇ ಒಂದು ರೀತಿ ಕೊಟ್ಟಿರ್ತಾರೆ. ಸೊ ದ್ಯಾಟ್ ವುಡ್ ಬಿ ಮೋರ್ ದ್ಯಾನ್ ಇನಫ್ ಆನ್ಸರ್ ಬರೆಯೋದಕ್ಕೆ. ಆ್ಯಂಡ್ ಈ ರೀತಿ ನೀವು ನಿಮ್ಮ ಜಡ್ಜ್ಮೆಂಟ್ ರೈಟಿಂಗ್ ಆನ್ಸರ್ಸ್ನ ಬರೆದು ಬೆಸ್ಟ್ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಸೊ ವೀಕ್ಲಿ ಪ್ರಾಕ್ಟೀಸ್, ಡೈಲಿ ನಿಮ್ಮ ಕ್ಲಾಸ್ ಅಂತ ಹೇಳುವಾಗ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಇದ್ದೇ ಇರುತ್ತೆ. ಸೊ ಇದು ನಿಮಗೆ ಕನ್ನಡ, ಇಂಗ್ಲೀಷ್ 2 ಭಾಷೆಯಲ್ಲಿ ನಡೆಯುತ್ತೆ. ಸೊ ಕ್ಲಾಸಲ್ಲಿ ನಿಮಗೆ ಮಾಡೆಲ್ ಆನ್ಸರ್ಸ್ ಪ್ಲಸ್ ರೀರೈಟ್ ಮಾಡೋದು, ನಿಮ್ಮ ಆನ್ಸರ್ಸ್ನ ಚೆಕ್ ಮಾಡೋದು ಎಲ್ಲನೂ ಸಹ ನಡೀತಿರುತ್ತೆ. ಸೊ ಪ್ರಾಕ್ಟೀಸ್, ಸಫಿಷಿಯೆಂಟ್ ಪ್ರಾಕ್ಟೀಸ್ನ ಸೆಷನ್ಸ್ ಇರುತ್ತೆ ಕ್ಲಾಸಲ್ಲಿ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಜಡ್ಜ್ಮೆಂಟ್ ರೈಟಿಂಗ್ ಕ್ಲಾಸಸ್ ಎಕ್ಸೆಟ್ರಾಗೆ ಎನ್ರೋಲ್ 650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಕ್ಲಾಸಿಗೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಈ ರೀತಿ ಆನ್ಸರ್ ರೈಟಿಂಗ್ ಅಥವಾ ಜಡ್ಜ್ಮೆಂಟ್ ರೈಟಿಂಗ್ನ ಒಂದು ವಿಡಿಯೋಸ್ ಎಕ್ಸೆಟ್ರಾಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್.